ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಬಹುಕಾಲದಿಂದ ಕಾಯುತ್ತಿದ್ದ ಟ್ರೈಲರ್ ಒಂದು ರಿಲೀಸ್ ಆಗಿದೆ ಇವತ್ತು. ಯಾವುದಪ್ಪ ಅದು ಅಂದರೆ ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1 ಬಂದ್ಬಿಟ್ಟಿದೆ. ಹೇಳ್ಬೇಕಂದ್ರೆ ಈ ಟ್ರೈಲರ್ ನೋಡಿದ ಕ್ಷಣದಿಂದಲೇ ನಿಜವಾಗ್ಲೂ ನನ್ನ ಮೈಯೆಲ್ಲ ರೋಮಾಂಚನ ಮೂಡಿತು. ಟ್ರೈಲರ್ ಆರಂಭ ಮಾತ್ರ ಬೆಂಕಿ. ಮೊದಲನೇ ಫ್ರೇಮ್ನಿಂದಲೇ ಒಂಥರ ಗಾಢ ಮಂತ್ರಮುಗ್ಧ ವಾತಾವರಣ. ಕಾಡಿನಲ್ಲಿ ಗಾಳಿ, ಆ ಎಲೆಗಳ ಸದ್ದು, ಹಕ್ಕಿಗಳ ಕೂಗು, ಅದೆಲ್ಲದರ ನಡುವೆ ಬರುವ ಒಂದು ಚಂದೆ ಬಾರಿಸುವ ಧ್ವನಿ, ಇದನ್ನೇ ಕೇಳಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಟ್ರೈಲರ್ನಲ್ಲಿ ಕಾಣುವ ಆ ದೈವದ ಮುಖ, ಕಣ್ಣು, ದೇಹದಲ್ಲಿ ಬರುವ ಆ ಶಕ್ತಿ ಪರದೆ ಮೇಲೆ ಕೇವಲ ಒಂದು ಸನ್ನಿವೇಶ ಅಲ್ಲ, ಅದು ಭಕ್ತಿ, ಭಯ, ಗೌರವ ಎಲ್ಲವನ್ನೂ ಒಟ್ಟಿಗೆ ತರುತ್ತದೆ. ಆ ದೃಶ್ಯ ನೋಡಿದರೆ ಹೃದಯ ತಡೆಯದೇ ಬಡಿಯುತ್ತದೆ. ನಮಗೆ ನೆನಪಾಗುತ್ತದೆ, ಇದು ಸಿನಿಮಾ ಅಲ್ಲ, ಇದು ನಮ್ಮ ನಂಬಿಕೆಯ ಪ್ರತೀಕ. ಮ್ಯೂಸಿಕ್ಗೆ ಬಂದರೆ ಹೃದಯ ನಡುಗಿಸುವ ಶಕ್ತಿ ಇದೆ. ಇನ್ನೊಂದು ಮುಖ್ಯ ಅಂಶ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅಯ್ಯೋ, ಕಿವಿಗೆ ಬಿದ್ದ ತಕ್ಷಣ ಹೃದಯದೊಳಗೆ ನೇರ ಹೋಗೋದಂತಾಗುತ್ತದೆ. ಪ್ರತಿಯೊಂದು ಬೀಟ್, ಪ್ರತಿಯೊಂದು ಚಂದೆ, ಪ್ರತಿಯೊಂದು ಮಂತ್ರ ಕೇವಲ ಕೇಳೋದು ಅಲ್ಲ, ಅದನ್ನು ನಾವು ಅನುಭವಿಸುತ್ತೇವೆ. ರಿಷಬ್ ಶೆಟ್ಟಿ ಟೀಮ್ಗೆ ಸೆಲ್ಯೂಟ್ ಕೊಡುವಂಥದ್ದು. ಇನ್ನು ಕ್ಯಾಮ್ರಾ ವರ್ಕ್ಗೆ ಬಂದರೆ ಕಾಡಿನ ಸೌಂದರ್ಯ, ಕತ್ತಲೆ ಬೆಳಕಿನ ಆಟ, ನೈಸರ್ಗಿಕ ಶಬ್ದ ಇವನ್ನೆಲ್ಲ ಕ್ಯಾಮ್ರಾದಲ್ಲಿ ಹಿಡಿದಿರುವ ರೀತಿ ಒಂದು ಪೇಂಟಿಂಗ್ ನೋಡಿದ ಅನುಭವ ಕೊಡುತ್ತದೆ. ಪ್ರತಿಯೊಂದು ಶಾಟ್ಗೆ ಒಂದು ಅರ್ಥ ಇದೆ. ಉದಾಹರಣೆಗೆ, ಕಾಡಿನ ಆಳದಲ್ಲಿ ಕಾಣುವ ದೈವದ ಪ್ರತಿಮೆಗಳು, ಬಣ್ಣ ನೆರಳಿನ ಆಟ, ಇದನ್ನೆಲ್ಲ ನೋಡಿದರೆ ಪರದೆ ಒಂದು ಕಲೆಯ ಹಬ್ಬ ಆಗಿಬಿಡುತ್ತೆ. ಕಥೆಯ ಸೂಚನೆ ಟ್ರೈಲರ್ನಿಂದಲೇ ನಮಗೆ ಒಂದು ಸ್ಪಷ್ಟತೆ ಬರುತ್ತದೆ. ಕಾಂತಾರ ಚಾಪ್ಟರ್ 1 ಅಂದರೆ ಕೇವಲ ಕಂಟಿನ್ಯೂಯೇಷನ್ ಅಲ್ಲ, ಇದು ಮೂಲ ಕತೆ. ಕಾಂತಾರ ಯಾವಾಗ, ಹೇಗೆ ಹುಟ್ಟಿತು, ಆ ದೈವದ ಶಕ್ತಿ ಎಲ್ಲಿಂದ ಬಂತು, ಯಾವ ಕಾರಣದಿಂದ ಜನರನ್ನು ರಕ್ಷಿಸಿತು, ಇವುಗಳ ಮೂಲವನ್ನು ತೋರಿಸಲು ಚಾಪ್ಟರ್ 1 ಸಜ್ಜಾಗಿದೆ. ಜನಪದಕ್ಕೆ ಬಂದರೆ ಆಧ್ಯಾತ್ಮಿಕ ಮಿಶ್ರಣ ಅಂತ ಹೇಳ್ಬೋದು. ಈ ಟ್ರೈಲರ್ ನೋಡಿದಾಗ ಒಂದು ದೊಡ್ಡ ಅರ್ಥ ಸಿಗುತ್ತೆ. ಇದು ಕೇವಲ ಸಿನಿಮಾ ಅಲ್ಲ, ಇದು ನಮ್ಮ ನೆಲ, ನಮ್ಮ ಸಂಸ್ಕೃತಿ, ನಮ್ಮ ದೈವ ಭಾವನೆಗಳ ಒಗ್ಗೂಡಿಕೆ. ಜನಪದ ಕಥೆಗಳನ್ನು ಪರದೆ ಮೇಲೆ ಈ ರೀತಿ ರಿಯಲಿಸ್ಟಿಕ್ ಆಗಿ ತೋರಿಸುವ ಧೈರ್ಯ ಇನ್ನು ಯಾರಿಗಿದೆ? ಕೇವಲ ರಿಷಬ್ ಶೆಟ್ಟಿ ಮಾತ್ರ. ಗೂಸ್ ಬಂಪ್ಸ್ ಕ್ಷಣಗಳು. ಟ್ರೈಲರ್ನಲ್ಲಿ ಕೆಲವು ವಿಜುವಲ್ಸ್ ಇದ್ದಾವೆ, ಅವು ಕೇಳಿದ್ರೆ, ನೋಡಿದ್ರೆ ಆಟೋಮೆಟಿಕ್ಕಾಗಿ ರೋಮಾಂಚನೆ ಮೂಡುತ್ತದೆ. ಆ ದೈವದ ಗರ್ಜನೆ, ಕಾಡಿನಲ್ಲಿ ಆ ಗಾಢ ಕತ್ತಲೆ, ಯುದ್ಧದ ಘೋಷಣೆ, ಮನುಷ್ಯರ ಭಯಭಕ್ತಿ ಮುಖ, ಈ ಎಲ್ಲ ಸನ್ನಿವೇಶಗಳು ನಮಗೆ ಕೇವಲ ಗೂಸ್ ಬಂಪ್ಸ್ ಕೊಡಲ್ಲ, ಅದು ನಮ್ಮ ಆತ್ಮವನ್ನೇ ತಟ್ಟುತ್ತದೆ. ಅಭಿನಯ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಕಾಡಿನಲ್ಲಿ ವಾಸ ಇದ್ದ ರಿಷಬ್ ಶೆಟ್ಟಿ ಅವ್ರಿಗೆ ರಾಣಿ ಜೊತೆ ಪ್ರೀತಿ ಆಗುತ್ತೆ ಅನ್ನೋ ದೃಶ್ಯ ನೋಡ್ಬೋದು ಟ್ರೈಲರಲ್ಲಿ. ಹಾಗೆ ಟ್ರೈಲರ್ನಲ್ಲಿ ಕಾಣುವ ರಿಷಬ್ ಶೆಟ್ಟಿ ಅವರ ಎಕ್ಸ್ಪ್ರೆಷನ್ಸ್, ಕೋಪ, ಶಕ್ತಿ, ಭಕ್ತಿ, ಕಣ್ಣುಗಳಲ್ಲಿ ಬರುವ ಆ ತೀವ್ರತೆ ನೋಡಿದ್ರೆ ಚಿಲ್ಸ್ ಬರುತ್ತೆ. ಇದು ಕೇವಲ ನಟನೆ ಕಲೆ ಅಲ್ಲ, ಇದು ಅವತಾರ ಅನ್ನಿಸೋ ಮಟ್ಟಕ್ಕೆ ಹೋಗಿ ಸಮಗ್ರ ಅನುಭವಕ್ಕೆ ಬಂದರೆ ಒಂದು ಟ್ರೈಲರ್ ಅಷ್ಟೇ ಇಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತಿದೆ. ಇಮ್ಯಾಜಿನ್ ಮಾಡಿ, ಪೂರ್ಣ ಸಿನಿಮಾ ನೋಡಿದಾಗ ಎಷ್ಟು ಭಾರಿ ಅನುಭವ ಸಿಗುತ್ತೆ. ಚಾಪ್ಟರ್ 1 ಅಂದರೆ ಕೇವಲ ಆರಂಭ. ಮುಂದಿನ ಅಧ್ಯಾಯಗಳಲ್ಲಿ ಇನ್ನಷ್ಟು ಬಾರಿ ಗೂಸ್ ಬಂಪ್ಸ್ ಕ್ಷಣಗಳು ಗ್ಯಾರಂಟಿ ಇದೆ. ಇದು ನನ್ನ ಅನುಭವ. ನಿಮಗೆ ಹೇಗಿತ್ತು ಟ್ರೈಲರ್? ಕಮೆಂಟ್ನಲ್ಲಿ ನಿಮ್ಮ ಗೂಸ್ ಬಂಪ್ ಕ್ಷಣ ಶೇರ್ ಮಾಡಿ. ಮತ್ತೊಮ್ಮೆ ಹೇಳಬೇಕು, ಕಾಂತಾರ ಈಸ್ ನಾಟ್ ಜಸ್ಟ್ ಎ ಸಿನಿಮಾ, ಇಟ್ ಈಸ್ ಎ ಡಿವೈನಿಟಿ ಆನ್ ದ ಸ್ಕ್ರೀನ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜೈ ದೈವ. ಅಂತಿಮ ಮಾತು. ಹೀಗಾಗಿ ಸ್ನೇಹಿತರೆ, ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1 ಟ್ರೈಲರ್ ನಮ್ಮೆಲ್ಲರಿಗೂ ಒಂದು ಸಂದೇಶ ಕೊಡುತ್ತೆ. ಇದು ಕೇವಲ ಸಿನಿಮಾ ಅಲ್ಲ, ಇದು ನಮ್ಮ ದರ್ಶನ, ಇದು ನಮ್ಮ ದೈವದ ಶಕ್ತಿ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ. ಟ್ರೈಲರ್ ನೋಡಿದ್ರೆ ಖಚಿತವಾಗಿ ನಿಮ್ಮ ಕಿವಿ, ಕಣ್ಣು, ಹೃದಯ ಎಲ್ಲದಕ್ಕೂ ಗೂಸ್ ಬಂಪ್ಸ್ ಗ್ಯಾರಂಟಿ. ಈಗಿನಿಂದ ಸಿನಿಮಾ ಬರೋ ತನಕ ದಿನಗಣನೆ ಶುರುವಾಗಿದೆ.